ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ 5 ಜನ ಶಾಸಕರು ಕುಂದಾಪುರದ ಕಿರಣ್ ಕೊಡ್ಗಿ, ಬೈಂದೂರಿನ ಗಂಟಿಹೊಳೆ, ಕಾರ್ಕಳದ ಸುನೀಲ್ ಕುಮಾರ್, ಕಾಪುವಿನ ಗುರ್ಮೆ ಸುರೇಶ್ ಶೆಟ್ಟಿ, ಮತ್ತೊಂದು ಅನ್ಬಿಟ್ಟೆ, ಉಡುಪಿಯ ನಿಜವಾದ ಹಿಂದುತ್ವದ ಹರಿಕಾರ ಯಶಪಾಲ ಸುವರ್ಣ. ಈ 5 ಜನರೊಟ್ಟಿಗೆ ನಮ್ಮ ಸರ್ಜಿ, ನಮ್ಮ ಕಿಶೋರ್ ಇವರೆಲ್ಲರೂ ಒಂದು ತಂಡವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೇವೆ. ನೀವೆಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಜನಸಾಮಾನ್ಯರಲ್ಲಿ ಮತದಾರರಲ್ಲಿ ವಿನಂತಿ ಮಾಡಿ, ಭಾರತೀಯ ಜನತಾ ಪಕ್ಷದ ಹೋರಾಟ ಮುಂದುವರಿಯುತ್ತಾ ಇದೆ. ಈ ಹೋರಾಟ ಮುಗಿಯುವುದರೊಳಗೆ ನಿಶ್ಚಯವಾಗಿ ಅನಿಸುತ್ತೆ ನನಗೆ, ಈ ಹೋರಾಟ ಮುಗಿಯುವುದರೊಳಗೆ ಡಿಕೆಶಿ ಮತ್ತು ಸಿದ್ದರಾಮಯ್ಯನವರ ವಿವಾದ ತಾರಕಕ್ಕೇರುತ್ತೆ, ಬಿರುಗಾಳಿ ಬೀಸುತ್ತೆ, ಜನಾಕ್ರೋಶ ಆರ್ಭಟಿಸುತ್ತೆ, ಕರ್ನಾಟಕ ಸರ್ಕಾರ ಉರುಳುತ್ತೆ, ನಿಶ್ಚಯ ಅನ್ನುವಂತ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಮಾಡಿದಂತ ನಮ್ಮ ಜಿಲ್ಲಾಧ್ಯಕ್ಷರಾದ ಕಿಶೋರ್ ಕುಮಾರ್ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಗೌರವಾನ್ವಿತ ಸಂಸದರಿಗೆ. ಇದೀಗ ಮಾಜಿ ಸಚಿವರು, ನಮ್ಮ ನಾಯಕರು ಆದಂತಹ ಶ್ರೀರಾಮುಲು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಗವಂತ ಶ್ರೀಕೃಷ್ಣ ಭಗವಂತನ ಸ್ಮರಿಸಿಕೊಂಡು ಇವತ್ತಿನ ಈ ಹೋರಾಟದಲ್ಲಿ ಕಳೆದ 3-4 ದಿನಗಳಿಂದ ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂತ ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರಮುಖರು ನಾಯಕರೆಲ್ಲರೂ ಕೂಡ ಇವತ್ತು ಮೈಸೂರಿನ ಚಾಮುಂಡೇಶ್ವರದಿಂದ ಪ್ರಾರಂಭವಾಗಿ ಇವತ್ತು ಉಡುಪಿಗೆ ಬಂದು ಶ್ರೀಕೃಷ್ಣ ಸ್ಥಾನದಲ್ಲಿ ಬಂದು ನಾವು ತಲುಪಿದ್ದೇವೆ. ಇವತ್ತು ಉಡುಪಿ ಜಿಲ್ಲೆ ಅಂದ ತಕ್ಷಣನೇ ನಮಗೆ ಇಡೀ ರಾಜ್ಯಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಇಡೀ ರಾಜ್ಯದಲ್ಲಿದ್ದಂತಹ ಕಾರ್ಯಕರ್ತರೆಲ್ಲರೂ ಕೂಡ ಶಿಸ್ತು ಮತ್ತು ಶ್ರದ್ಧೆಯನ್ನು ಕಲಿಸಿಕೊಟ್ಟಿರುವಂತಹ ಪಾರ್ಟಿ ಜಿಲ್ಲೆ ಅದು ಉಡುಪಿ ಜಿಲ್ಲೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಬಹುಶಃ ನಾನು ಉಡುಪಿ ಜಿಲ್ಲೆಯ ಬಗ್ಗೆ ಸನ್ಮಾನ್ಯ ದಿವಂಗತ ಆಚಾರ್ಯವರನ್ನ ನೆನಪು ಮಾಡಲೇಬೇಕಾಗುತ್ತೆ. ಯಾಕೆ ಒಂದು ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿಯಲ್ಲಿ ಆಚಾರ್ಯ ಅಂದ ತಕ್ಷಣ ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ, ಒಬ್ಬ ಸಜ್ಜನವಾದಂತ ವ್ಯಕ್ತಿ, ಒಬ್ಬ ನಿಷ್ಠುರವಾದಂತ ವ್ಯಕ್ತಿ, ಅಭಿವೃದ್ಧಿಯ ಅಧಿಕಾರರು ಅನ್ನಂಥದ್ದು ಇಡೀ ರಾಜ್ಯದಲ್ಲಿ ಆಚಾರ್ಯರು ಅನ್ನಂತ ವ್ಯಕ್ತಿನ ಇವತ್ತು ಕೊಂಡಾಡುತ್ತಿದ್ರು ಭಾರತೀಯ ಜನತಾ ಪಾರ್ಟಿ. ಬಹುಶಃ ಅವರು ದೈವಾಧೀನರಾದ ನಂತರ, ಅವರು ತೀರ್ಕೊಂಡ ನಂತರ ನಾನು ಸಾರಿಗೆ ಮಂತ್ರಿ ಆಗಿದೆ, ಯಡಿಯೂರಪ್ಪ ಅವರು ಕ್ಯಾಬಿನೆಟ್ನ ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ನನ್ನ ಕೇಳಿದ್ರು, ಶ್ರೀರಾಮುಲರೇ, ಆಚಾರ್ಯವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತವರು, ಇವತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು, ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯಂದ್ರು ಎಲ್ಲರೂ ಕೂಡ ಪಾರ್ಟಿಗೆ ದೊಡ್ಡ ಶಕ್ತಿ ಇದ್ದಂತ ಜನರು. ಆಚಾರ್ಯವರು ನಮ್ಮ ಮಧ್ಯೆ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದಂತ ಟೈಮಲ್ಲಿ ಆಚಾರ್ಯ ಅವ್ರ ನೆನಪಿನ ಸಲುವಾಗಿ ಏನೋ ಉಡುಪಿಯ ಬಸ್ ಸ್ಟ್ಯಾಂಡ್ ಅನ್ನು ಆಚಾರ್ಯ ಬಸ್ ಸ್ಟ್ಯಾಂಡ್ ಅಂತೇಳಿ ಮಾಡಬೇಕು ಅಂತೇಳಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಡಿಯೂರಪ್ಪರ ತೀರ್ಮಾನ ತಗೊಂಡಿದ್ದ ಪ್ರಕಾರವಾಗಿ ಅವತ್ತು ನಾನು ಸಾರಿಗೆ ಮಂತ್ರಿ ಆಗಿ ಉಡುಪಿಯ ಬಸ್ ಸ್ಟ್ಯಾಂಡ್ ಆಚಾರ್ಯ ಹೆಸರು ಮೇಲೆ ಇಡುವಂತ ಕೆಲಸ ನಾನು ಅವತ್ತು ಮಾಡಿಕೊಟ್ಟೆ. ಯಾಕಂದ್ರೆ ಇವತ್ತು ಈ ವಿಚಾರವನ್ನು ಮಾತಾಡೋಕ್ಕಿಂತ ಮುಂಚೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರಿಗೂ ಸಾಮಾನ್ಯವಾದಂತ ವ್ಯಕ್ತಿಗಳು ಯಾರಿಗೂ ಬದುಕಲಾರದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಒಂದು ಕಡೆ ಸರ್ಕಾರ ಅನ್ನಂಥದ್ದು ಅದು ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಮೂಗಾಗಿ ನಿಂತಿದೆ, ಕಿವಿ ಕೇಳ್ತಾ ಇಲ್ಲ, ಕಿವುಡರಾಗಿ ಕುಂತಿದೆ, ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಕುರುಡರಾಗಿ ಕುಂತಾವ. ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಆಗ್ತಾ ಇದೆ. ಸರ್ಕಾರಕ್ಕೆಲ್ಲ ಒಂದು ಕಡೆ ಬುದ್ಧಿ ಕಲಿಸಬೇಕನ್ನಂತ ಕಾರಣದಿಂದ ಇವತ್ತು ಬದುಕಂತ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆಯ ಶಾಸಕರು ಮತ್ತು ಎಲ್ಲರೂ ಕೂಡ ರಾಜ್ಯ ನಾಯಕರು ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮಲ್ಲಿ ನಮ್ಮ ಶಾಸಕರನ್ನೆಲ್ಲರೂ ಕೂಡ ಮಾರ್ಷಲ್ಗಳನ್ನು ಹಿಡ್ಕೊಂಡು ಹೊತ್ತಾಕುವಂತ ಕೆಲಸ ಮಾಡಿದ್ರು. ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು. ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂದಿಲ್ಲ. ಅವ್ರು ಏನೇನ ಮಾಡಿಕೊಂಡವ್ರಿ, ನಮ್ದು ನಾವು ಮಾಡ್ತಿದ್ವಿ ಅಂತೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ. ಬಹುಶಃ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡಿದ್ದಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನೋ ವಿಚಾರ ಕಂಡಂತ ಟೈಮಲ್ಲಿ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಒಂದು ಕಡೆ ಭ್ರಷ್ಟಾಚಾರ ಅಂದ್ರಿಗಿನ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರಿಗಿನ ನಾವು ಯಾರು ಕೂಡ ಕಂಡರಿಲಾರದಂತ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ಇವತ್ತು ಕೇವಲ ವಿರೋಧ ಪಕ್ಷದಲ್ಲಿ ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ. ಅವರೇ ಆದಂತ ಆಪ್ತರ ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದ್ದಾರ, ಮುಖ್ಯಮಂತ್ರಿಗಳ ಆಪ್ತರವರು
ಶಾಸಕರು ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಶಾಸಕರಾಗಿದ್ರು ಕೂಡ, ಮುಖ್ಯಮಂತ್ರಿಗಳ ಆಪ್ತರಾಗಿದ್ರು ಕೂಡ, ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ 1 ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಅಂತ ಮಾತು ಅವ್ರದೇ ಪಾರ್ಟಿ ಆದಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಾರ. ಭ್ರಷ್ಟಾಚಾರ ಅನ್ನೋದು ತರಕ್ಕೆ ಹೇಳ್ತಾ ಇದೆ. ಇವತ್ತು ಕಾಂಪಿಟೇಷನ್ ಬೀಳ್ತಾ ಇದ್ದಾರೆ. ಇವತ್ತು ನಾವೆಲ್ಲರಿಗೂ IPL ಚಾಂಪಿಯನ್ ಟ್ರೋಫಿ ನೋಡ್ತಾ ಇದೀವಲ್ಲ, ಐಪಿಎಲ್ ಮ್ಯಾಚ್. ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿ ಅವರು ಪದಕಗಳನ್ನು ತಗೋಬೇಕಂದೇಳಿ, ಆ ಟ್ರೋಫಿ ತಗೋಬೇಕಂದೇಳಿ ಹೋರಾಟ ಮಾಡ್ತಾ ಇದ್ರು. ಈ ಸಚಿವ ಸಂಪುಟದಿಂದ ಎಲ್ಲ ಸಚಿವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಮಾಡಬೇಕು, ಯಾವ ರೀತಿ ಟ್ರೋಫಿಯನ್ನು ತಗೋಬೇಕಂದೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನು ಪಡ್ತಾ ಇದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ಈ ದೇಶದಲ್ಲಿದ್ದಂತ, ಈ ರಾಜ್ಯದಲ್ಲಿದ್ದಂತ ಎಲ್ಲ ಸಂಪತ್ತನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ಇವತ್ತು ಯಾರಿಗೊಬ್ಬರು ಪ್ರಶಂಸೆ ಸಿಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಸಚಿವರು ಪೈಪೋಟಿಯನ್ನು ಮಾಡ್ಕೊಂತ, ಈ ರಾಜ್ಯದಲ್ಲಿದ್ದಂತ ಮಂತ್ರಿಗಳೆಲ್ಲರೂ ಕೂಡ ಎಷ್ಟು ಉಸುಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತೀರಿ, ಎಷ್ಟು ಉಸುಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತಾರೋ, ಯಾರು ಜಾಸ್ತಿ ಉಸುಲು ಮಾಡಿ ಯಾರು ಜಾಸ್ತಿ ಹೈಕಮಾಂಡಿಗೆ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ 5 ವರ್ಷದ ಕಾಲ ಮಂತ್ರಿ ಅಂತೇಳಿ. ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯುವಂತ ಟೈಮಲ್ಲಿ ನಾವು ಸುಮ್ಮನೆ ನೋಡಿ ಕೂಡಕ್ ಆಗಲ್ಲ ಅನ್ನೋ ಕಾರಣದಿಂದ ಇವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರ ಅಂದ್ರೆ ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ ಎಲ್ಲ ನಿಗಮಗಳಲ್ಲಿ ಹಣವನ್ನು ಖಾಲಿ ಮಾಡಿ, ಭ್ರಷ್ಟಾಚಾರವನ್ನು ಮಾಡಿ, ಎಲ್ಲಿ ಬೇಕಾದ್ರಲ್ಲಿ ಕೂಡ ವರ್ಗಾವಣೆಗಳು ಮಾಡಿ, ಎಲ್ಲಿ ಬೇಕಾದ್ರೂ ಕೂಡ ಈ ರೀತಿ ಮಾಡುವಂತ ಟೈಮಲ್ಲಿ ಕೂಡ ಎಲ್ಲ ಒಂದು ಕಡೆ ಅವರು ಸರ್ಕಾರದಲ್ಲಿ ಅವ್ರಿಗೆ ಬೇಕಾದಂತ ಬೇರೆ ಬೇರೆ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕ್ಲೀನ್ ಚಿಟ್ ಅನ್ನು ಕೊಡಿಸ್ಕೊಂಡ ನಂತರ ಇವತ್ತು CBI ಮತ್ತು ED ಎಂಟ್ರಿ ಆದ ನಂತರ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲ, ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಗಳು ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋದ ನಂತರ ಅವ್ರು ಕ್ಲೀನ್ ಚಿಟ್ ಕೊಟ್ಟ ನಂತರ ಕೂಡ ಇವತ್ತು ED ಇವತ್ತು ಸಮಾಜವನ್ನು ಕೊಟ್ಟು ಇವತ್ತು ರಾಜ್ಯಪಾಲರು ಇವತ್ತು ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕೆನ್ನ ಆದೇಶವನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೇನೆ, ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸಬೇಕಾದ್ರೆ ಇಡೀ ರಾಜ್ಯದಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ವಿ. ಮುಂಬರುವಂತ ದಿನಗಳಲ್ಲಿ ಪಾರ್ಟಿ ಜೊತೆಲಿ ಇವತ್ತು ಉಡುಪಿ ಅಂದ ತಕ್ಷಣ ಇವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲರೂ ಕೂಡ ಪಾರ್ಟಿಯನ್ನು ಸಂಘಟನೆ ಮಾಡುವಂತ ಕೆಲಸ ಮಾಡೋಣ. 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡೋಣ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ದುಡಿತಾ ಇದೀವಿ. ವಿಜಯದುರ್ಗ ನೇತೃತ್ವದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ವಿ. ನೀವು ಶಕ್ತಿಯನ್ನು ತುಂಬ್ರಿ, ನಿಮ್ಮ ಶಕ್ತಿ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂತ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನಂತ ಮಾತನ್ನು ಹೇಳ್ತಾ, ಇವತ್ತು ಅನೇಕ ಭ್ರಷ್ಟಾಚಾರಗಳ ವಿಚಾರದ ಬಗ್ಗೆ ನಾನು ಮಾತಾಡಬೇಕಂತಕೊಂಡಿದ್ದೆ. ಸಮಯ ಸಾಲ್ತಾ ಇಲ್ಲ. ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿದ್ದಾರ, ಎಲ್ಲ ಸಚಿವ ಸಂಪುಟದಲ್ಲಿದ್ದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿದ್ದಾರ, ಪೈಪೋಟಿ ಹಿಡ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ. ಸರ್ಕಾರಿ ಕೆಲಸಗಳು, ಬಡವರ ಕೆಲಸಗಳು ಯಾವುದೇ ಒಂದು ನಡೀತಾ ಇಲ್ಲ. ಎಲ್ಲ ಕೂಡ ತೆರಿಗೆ ಜಾಸ್ತಿ ಮಾಡಿ ಬಡವರ ಜೀವನ ಜೊತೆಲೆ ಚೆಲ್ಲಾಟವಾದಂತ ಕೆಲಸ ಮಾಡ್ತಾ ಇದ್ರ. ನಾನು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮಲ್ಲಿ ಹೇಳಿದೆ, ಒಬ್ಬ ಹಿಂದೂ ಪರ ಕಾರ್ಯಕರ್ತರಾದಂತ ವಿನಯನವರು ಅವರು ಎಲ್ಲ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅಲ್ಲಿದ್ದಂತ ಶಾಸಕರಾದಂತ ಪೊನ್ನಣ್ಣನವರು ಅವರು ಏನು ಬೆದರಿಸಿ ನಮ್ಮ ಹಿಂದೂ ಪರ ಕಾರ್ಯಕರ್ತರಾದಂತ ಬಿಜೆಪಿ ಕಾರ್ಯಕರ್ತರ ವಿನಯನ್ನ ಎದುರಿಸಿದ ನಂತರ ಆಫೀಸ್ಗೆ ಹೋಗಿ ನೇಣು ಹಾಕೊಂಡ. ಬಹಳಷ್ಟು ಮಂದಿ ಕಾರ್ಯಕರ್ತರು, ಹಿಂದೂ ಪರ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ಸಿನ ದೌರ್ಜನ್ಯದ ಜೊತೆಲಿ ಎಲ್ಲರೂ ಕೂಡ ಇವತ್ತು ಕೆಲವು ಮಂದಿ ಸಾಯ್ತಾ ಇದಾರ, ಕೆಲವು ಮಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊಂತಿರ್ತಾರ. ಯಾರೊಬ್ಬರುಗಳು ಹಿಂದೂ ಪರ ಕಾರ್ಯಕರ್ತರು ಸಾವನ್ನು ಈಡಾಗಬಾರ್ದು. ಮುಂದಿನ ದಿನಗಳಲ್ಲಿ ವಿನಯ್ ಅವರಿಗೇನು ಅನ್ಯಾಯ ಆಗಿದನೋ ಅದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಯಾವ ರೀತಿ ಪೊನ್ನಣ್ಣವರು ಇವತ್ತು ಅಧಿಕಾರ ಇದೆ ಅಂತೇಳಿ, ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾರೆ ಅಂತೇಳಿ ಅವ್ರು ಏನು ಇವತ್ತು ವೀರಾವೇಶದಿಂದ ಅಡ್ಡಾಡ್ತಾ ಇದ್ರೆ, ಕಂಪ್ಲೇಂಟ್ ಆಗಿದ್ರು ಕೂಡ ನಮ್ಗೆ ಯಾವುದೇ ಲೆಕ್ಕಿಲ್ಲ ಅಂದ್ರೆ ಅಡ್ಡಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ 2028ರಲ್ಲಿ ವಿನಯ್ ಅವರೇ ಇವತ್ತು ನಿಮಗೆ ಆತ್ಮಕ್ಕೆ ಶಾಂತಿ ದೊರೆಯಬೇಕಾದ್ರೆ ಆ ಪೊನ್ನಣ್ಣವರು ನಿಮಗೆ ಏನು ಸಾವನ್ನು ಕೊಟ್ಟಿದ್ದಾರೋ, ಆತ್ಮಹತ್ಯೆ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅವ್ರು ಖಂಡಿತವಾಗಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಪೊನ್ನಣ್ಣವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೇವೆ ಅನ್ನೋಂತ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ. ದಯವಿಟ್ಟಿನ ಬಹಳ ವಿಷಯಗಳು ಮಾತಾಡಬೇಕಾಗಿತ್ತು, ನಾನು ಕೂಡ ಮುಂದಕ್ಕೆ ಹೋಗಬೇಕಾಗಿದೆ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಗೌರವಾನ್ವಿತ ಶ್ರೀರಾಮುಲು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮ ನಾಯಕರು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದ ಶ್ರೀ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತುಗಳನ್ನು ಆಡಬೇಕಾಗಿ ವಿನಂತಿ.
ಮಾನ್ಯ ಬಂಧುಗಳೇ, ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಿತ್ರ ಬಂಧುಗಳೇ, ಸಮಯದ ಕೊರತೆ ಇದೆ, ಆದರೂ ಕೂಡ ಕರ್ತವ್ಯ ಮಾಡಬೇಕಲ್ಲ. ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹಿಂದೂ ಕಾರ್ಯಕರ್ತರ ಮಾನ ಹೋಮ ನಡೀತಾ ಇದೆ. ಇವೆಲ್ಲದರಿಂದ ಬದಲಾಗಿ ಅಂತೇಳಿ ರಾಜ್ಯಾದ್ಯಂತ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಬದಲಾಗ್ತಾರ? ಖಂಡಿತ ಬದಲಾಗೋದಿಲ್ಲ. ನಾವೆಲ್ಲ ಸೇರಿ ಜನಾಕ್ರೋಶವನ್ನ ಕ್ರೋಢೀಕರಣ ಮಾಡಿ ನಾವೇ ಈ ಸರ್ಕಾರವನ್ನ ಬದಲಾಯಿಸಬೇಕು. ಅವರಾಗೆ ಬದಲಾಗೋದಿಲ್ಲ. ಅವರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಚುನಾವಣೆಗೆ 6 ತಿಂಗಳಿರುವಾಗ ಯಾವುದೇ ಸರ್ಕಾರಕ್ಕೆ ಒಂದು ವಿಷಯ ಗೊತ್ತಾಗತ್ತೆ. ಮುಂದಿನ ಸಾರಿ ನಾವು ಗೆಲ್ತೇವ, ಅಧಿಕಾರಕ್ಕೆ ಬರ್ತೇವ ಅಥವಾ ಬರೋದಿಲ್ವಾ ಗೊತ್ತಾಗತ್ತೆ. ಆದ್ರೆ ಇನ್ನೂ 3 ವರ್ಷ ಇದೆ ಅವರಿಗೆ. ಈಗಾಗಲೇ ಗೊತ್ತಾಗಿದೆ ಮುಂದಿನ ಸಾರಿ ನಾವು ಅಧಿಕಾರಕ್ಕೆ ಬರೋದಿಲ್ಲ. ಆದ್ರಿಂದ ನಾವು ಯಾರ ಮಾತು ಕೇಳೋದು ಬೇಕಾಗಿಲ್ಲ. ನಮ್ಮ ಇಷ್ಟಾಚಾರ ಭ್ರಷ್ಟಾಚಾರ ಮಾಡೋಣ. ಯಾರನ್ನ ಹೇಗೆ ಬೇಕಾದ್ರೂ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ಕೊಂಡ್ಲಿ. ನೀವು ಮಾತುಗಳು ಕೇಳಿರಬಹುದು. ಬಿಜೆಪಿಯವರು ರಸ್ತೆಗಳಿತಾರೆ ಅಂದ್ರೆ ರಸ್ತೆಗೇನು ಎಲ್ಲಿ ಬೇಕಾದ್ರೂ ಇಳಿಲಿ. ಹೋರಾಟ ಮಾಡ್ತಾರಂದ್ರೆ ಹೋರಾಟನೂ ಮಾಡ್ಲಿ, ಬಟ್ಟೆ ಬಿಚ್ಚಾಕೊಂಡ್ಲಿ, ನಮಗೇನ್ ಸಂಬಂಧ ಅಂತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ? ನಾನು ಅವರನ್ನ ಪ್ರಶ್ನೆ ಕೇಳ್ತೇನೆ. ಮಾತೆತ್ತಿದ್ರೆ ದಲಿತರನ್ನ ಈಗಾಗಲೇ ಕಾಂಟ್ರಾಕ್ಟ್ ಪಡೆದವರ ತರ ಮಾತಾಡ್ತೀರಿ. ಏನ್ ಕೊಟ್ಟಿದ್ದೀರಿ ಅವರಿಗೆ? ಗ್ಯಾರಂಟಿಗಳು, 5 ಗ್ಯಾರಂಟಿ. ದಲಿತರಿಗೆ ಗ್ಯಾರಂಟಿಯಲ್ಲಿ ಪಾಲುಂಟಾ? ಇಲ್ಲ. ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ SCP TSP ಹಣದಲ್ಲಿ ದಲಿತರಿಗೆ ಗ್ಯಾರಂಟಿ ಅಂತೀರಿ. ಅಂದ್ರೆ ನಿಮ್ಮ ಗ್ಯಾರಂಟಿ ಕೊಡ್ಲಿಲ್ಲ, ನಮ್ಮ ಜೋಬಿಂದ ತೆಗೆದು ನಮಗೆ ಕೊಡೋದು ಅದು ಗ್ಯಾರಂಟಿಯಾ? ನಾಚಿಕೆ ಬರೋದಿಲ್ವಾ ನಿಮಗೆ? ಜನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಕ್ಕಂಥದ್ದು. ಇವತ್ತು ನೀವು ಹೊರದೇಶದಲ್ಲಿ ಓದಲಿಕ್ಕೆ ಹೋಗ್ತಕ್ಕಂಥ ಮೈನಾರಿಟೀಸ್, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ 20 ಲಕ್ಷದಿಂದ ಈಗ 30 ಲಕ್ಷಕ್ಕೆ ಏರಿಸಿದ್ದೀರಿ. ನಾನು ಕೇಳಿದೆ, ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಯಾರೇ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತೀರಿ. 2 ವರ್ಷದಿಂದ ಕೊಟ್ಟಿಲ್ಲ. ಅನೇಕ ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಅವರಿಗೆ ಏನು ಫೀಸ್ ಕೊಡಬೇಕಾಗಿತ್ತು ಸೋಷಿಯಲ್ ವೆಲ್ಫೇರ್ ಇಂದ ಫೀಸ್ ಕೊಡ್ತಾ ಇಲ್ಲ. ಈಗಾಗಲೇ ಅನೇಕರು ಶಾಲಾ ಕಾಲೇಜುಗಳನ್ನು ಬಿಟ್ಟು ಮನೆ ಸೇರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾರಿಗೆ ಸ್ವಂತ ಶಕ್ತಿ ಇದೆಯೋ ಅವರು ಬಿಟ್ಟು ಇನ್ನೆಲ್ಲರೂ ಕೂಡ ಮನೆ ಸೇರ್ತಿದ್ದಾರೆ. ಇಂಥ ಪರಿಸ್ಥಿತಿ ಒಂದು ಕಡೆ ಇದ್ರೆ ನೀವು ಓಲೈಕೆ ರಾಜಕೀಯ ಮಾಡ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಟ್ರಾಕ್ಟ್ ನಲ್ಲಿ ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದೀರಿ? ಕೊಡ್ತೇವೆ ಅಂತ ಹೇಳಿದ್ದೀರಿ, ಆದ್ರೆ ಪರ್ಸೆಂಟೇಜ್ ರಿಸರ್ವೇಶನ್ ಇಲ್ಲ. ಅದೇ ಮುಸಲ್ಮಾನರಿಗೆ 4% ಅಂತ ಹೇಳಿ ಬಿಲ್ ಪಾಸ್ ಮಾಡಿದ್ರಿ. ಅದನ್ನು ಪ್ರಶ್ನೆ ಮಾಡಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಸಂವಿಧಾನವನ್ನ ಬದಲಾಯಿಸಬೇಕಾದ್ರೂ ಅವರಿಗೆ ಕೊಡ್ತೀವಿ ಅಂತ ಹೇಳ್ತೀರಿ. ಇದೆಂತ ನಿಮ್ಮ ನಾಟಕ ಇದು? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಂವಿಧಾನವನ್ನು ಬದಲಾಯಿಸ್ತಾರಂತೆ. ಆದ್ರೆ ಒಬ್ಬರು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ದಲಿತ ನಾಯಕರಾಗ್ಲಿ, ಅದೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ನಾಯಕರು ಒಬ್ಬರು ಕೂಡ ತುಟಿ ಬಿಚ್ಚಿಲ್ಲ. ನಿನ್ನೆ ಒಂದು ವಿಷಯ ನೀವು ನೋಡಿರಬಹುದು. ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ. ಸಂವಿಧಾನ 1947ರಲ್ಲಿ ಬರೆದಿದ್ದು ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ನನಗೆ ಗೊತ್ತು ಅದು 47ರಲ್ಲಿ ಬರೆದಿಲ್ಲ, 1000 ವರ್ಷದ ಹಿಂದೆ ಬರೆದಿದ್ದಾರಂತೆ. ಇವ ಹೋಗಿ ನೋಡಿದ್ರ? ಅವತ್ತು ಹುಟ್ಟಿದ್ಯಪ್ಪ ನೀನು?
ರಾಹುಲ್ ಅಣ್ಣ, ನೀನು 1000 ವರ್ಷದಿಂದ ಎಲ್ಲಿ ಹುಟ್ಟಿದ್ದೆ ನೀನು? ಯಾರು ಬರೆದ್ರು? ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂತ ನಿನ್ನ ಮಾತಾಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಮಾತಿಗೂ ಬಿಜೆಪಿ ದಲಿತ ವಿರೋಧಿ ಅಂತ ಹೇಳ್ತೀರಿ, ಸಂವಿಧಾನ ವಿರೋಧಿ ಅಂತ ಹೇಳ್ತೀರಿ. ಈಗ ನೀವೆಲ್ಲಿ ಅಡಿಗೆ ಕುಳಿತಿದ್ದೀರಿ? ಮಾತಾಡಿ. ದಲಿತ ಮುಖಂಡರುಗಳು ಇವತ್ತು ಎಐಸಿಸಿ ಅಧ್ಯಕ್ಷರು ಕೂಡ ದಲಿತ ಮುಖಂಡರೇ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟು ಮಾತಾಡ್ತಕ್ಕಂಥ ನೀವು ಈಗ ರಾಹುಲ್ ಅಣ್ಣನ ಮಾತಿಗೆ ನೀವು ಉತ್ತರ ಕೊಡಿ. ಈಗ ಪ್ರಶ್ನೆ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರ ಅಥವಾ 1000 ವರ್ಷದ ಹಿಂದೆ ಬರೆದಿತ್ತ? ಇದಕ್ಕೆ ಉತ್ತರ ಕೊಡಿ. ಮಾತೆತ್ತಿದ್ರೆ ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಬುಡುಬುಡಿಕೆ ಅಳ್ಳಾಡಿಸ್ತಿರಲ್ಲ. ಈಗ ಮಾತಾಡಿ ನೀವು. ಯಾಕೆ ನಿಮಗೆ ಬಾಯಿ ಕಟ್ಟಿ ಹೋಗಿದೆಯಾ? ಇಡೀ ದಲಿತ ಸಮಾಜ ಇವತ್ತು ಕುಪಿತರಾಗಿದ್ದಾರೆ. ಜನಾಕ್ರೋಶ ಎಲ್ಲ ಕಡೆಯಿಂದ ನೀವು ಬೆಲೆ ಏರಿಸಿಕೊಂಡು ಬರ್ತಿದ್ರೆ ಜನ ಆಕ್ರೋಶ ಆಗೋದಿಲ್ವಾ? ಮುತ್ತಿಡ್ತಾರ ನಿಮಗೆ? ಮೊನ್ನೆ ಒಬ್ಬ ಮುತ್ತಿಟ್ಟಲ್ಲ, ಟಿವಿಯಲ್ಲಿ ನೋಡಿದ್ರ? ಯಾರು ಕೋರ್ಟ್ನಿಂದ ಈಚೆ ತಗೊಂಡು ಬರ್ತಾ ಇರುವಾಗ ಒಬ್ಬ ನೆತ್ತಾರ್ ಅವರನ್ನ ನಮ್ಮ ಕೊಲೆ ಮಾಡಿದ ವ್ಯಕ್ತಿಗೆ ಮತ್ತೊಬ್ಬ ಬಂದು ಮುತ್ತು ಕೊಡ್ತಾನೆ ಅಂದ್ರೆ ಇದನ್ನ ನೋಡಿ ಪೊಲೀಸ್ನವರು ಸುಮ್ಮನೆ ಕುಳಿತಿದ್ದೀರಿ, ಸರ್ಕಾರ ಸುಮ್ಮನೆ ಕುಳಿತಿದ್ದೀರಿ. ಆಯ್ತು, ನೀವು ಬನ್ನಿ, ನಿಮಗೂ ಮುತ್ತು ಕೊಡ್ಲಿ ಅವರು. ಸಿದ್ದರಾಮಯ್ಯನವರೇ, ಒಂದು ಮುತ್ತು ತಗೊಂಡೋಗಿ. ಇದು ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಸರ್ಕಾರವೂ ಬೇಕಾ? ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಒಂದು ಸರ್ಕಾರವನ್ನ ತಂದಿದ್ದೀರಿ. ನನಗೆ ಅನ್ಸೋದು ಇಷ್ಟು ವರ್ಷಗಳ ಕಾಲ ಸುಳ್ಳು ಮೋಸ ವಂಚನೆಗೆ ಸರ್ಕಾರ ಬರ್ತಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಳ್ಳು ವಂಚನೆ ಮೋಸಗಳಿಗೆ ಒಂದು ಸರ್ಕಾರ ಬಂದಿದೆ. ಆದ್ರೆ ಇದು ತುಂಬಾ ದಿವಸ ಉಳಿಯೋದಿಲ್ಲ. ನಿಮ್ಮನ್ನ ಹರಾಜು ಹಾಕಲಿಕ್ಕೆ ಜನ ಈಗಾಗಲೇ ತಯಾರಾಗಿದ್ದಾರೆ. ಇಡೀ ರಾಜ್ಯಾದ್ಯಂತ ನಿಮ್ಮ ಈ ಕೆಟ್ಟ ಒಂದು ವ್ಯವಸ್ಥೆಯನ್ನ ದಿಟ್ಟತನದಿಂದ ನಿಮ್ಮನ್ನ ಹೊರಗಡೆ ಓಡಿಸುವವರಿಗೆ ಜನ ವಿರೋಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಮಯದ ಅಭಾವದಿಂದ ಹೆಚ್ಚು ಮಾತಾಡದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಇದೀಗ ನಮ್ಮ ನಾಯಕರು, ಮಾಜಿ ಸಚಿವರು ಹಾಗೂ ಕಾರ್ಕಳದ ಶಾಸಕರಾದ, ಉಡುಪಿಯ ಶಾಸಕರಾದ ಯುವಕರ ಕಣ್ಮನಿ ಶ್ರೀ ಯಶಪಾಲ್ ಸುವರ್ಣ ಅವರಿಂದ ಮಾತು. ಕೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಮನದಲ್ಲಿ ಸ್ಮರಿಸುತ್ತಾ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯನ ನೇತೃತ್ವದಲ್ಲಿ ಆಯೋಜನೆ ಮಾಡಿದ ಈ ಒಂದು ಜನಾಕ್ರೋಶ ರಥಯಾತ್ರೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BY ವಿಜೇಂದ್ರ ಅವರೇ, ಜಿಲ್ಲೆಯ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಶಾಸಕರೇ, ಸಂಸದರು, ನೆರೆದಿರುವ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ, ಬಹುಶಃ ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಯಾವ ರೀತಿ ಮೋಸ ವಂಚನೆಗಳನ್ನು ಮಾಡ್ತಾ ಅಭಿವೃದ್ಧಿಗೆ ಯಾವುದೇ ರೀತಿ ಅನುದಾನವನ್ನು ನೀಡದೆ ಸಂಪೂರ್ಣವಾಗಿ ಜನರನ್ನು ಲೂಟು ಮಾಡುವ ಸರ್ಕಾರಕ್ಕೆ ಸರಿಯಾದ ಒಂದು ಉತ್ತರ ಕೊಡಬೇಕು, ಜನರಿಗೆ ಅದರ ಅರಿವನ್ನು ಮುಟ್ಟಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಕೊಡೆಯ ನಾಡಿನ ಮೂಲಕ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಜ್ಯಾಧ್ಯಕ್ಷರಿಗೆ ಇನ್ನಷ್ಟು ಶಕ್ತಿ ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಕಿತ್ತೋಗಿ ನಿಮಗೆ ಒಳ್ಳೆ ರೀತಿಯ ಆಶೀರ್ವಾದ ಮಾಡಲಿ ಅಂತ ಕೊಡೆಯ ಶ್ರೀಕೃಷ್ಣ ಮುಖ್ಯ ಪ್ರಾಣ ನಾನು ಈ ಸಂದರ್ಭದಲ್ಲಿ ಬೇಡ್ತೇನೆ. ಬಹುಶಃ ಇವತ್ತು ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹಿಂದುತ್ವದ ಫ್ಯಾಕ್ಟರಿ ಅಂತ ನಮ್ಮನ್ನು ಬಿಂಬಿಸ್ತಾರೆ. ಖಂಡಿತವಾಗಿಯೂ ಹಿಂದುತ್ವದ ಫ್ಯಾಕ್ಟರಿ, ಆ ಹಿಂದುತ್ವದ ಫ್ಯಾಕ್ಟರಿಯನ್ನು ಯಾರಿಗೂ ಕೂಡ ಮುರಿಲಿಕ್ಕಾಗುದಿಲ್ಲ. ನೀವಲ್ಲ, ನಿಮ್ಮ 10 ಪಟ್ಟು ಜನ ಯಾರ ಮುಂದಿನ ಪೀಳಿಗೆ ಬಂದರೂ ಕೂಡ ಅದನ್ನು ಮುರಿಲಿಕ್ಕಾಗುದಿಲ್ಲ. ಆ ಸಂದರ್ಭದಲ್ಲಿ ವಿಜೇಂದ್ರಣ್ಣ ಅವರ ಒಂದು ವಿನಂತಿ, ಈಗಾಗಲೇ ಈ ಭಾಗದಲ್ಲಿ ನಾವು 5 ಜನ ಶಾಸಕರಿಗೆ ಯಾವುದೇ ರೀತಿಯ ಅನುದಾನಕ್ಕೆ ಒಂದು ಅಭಿವೃದ್ಧಿಗೆ ದುಡ್ಡುಗಳನ್ನು ಕೊಡ್ತಾ ಇಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ಕಾರ್ಯಕರ್ತರನ್ನು ಬದಿಗಿಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ.
ಆ ಸಂದರ್ಭದಲ್ಲಿ ವಿಜಯಣ್ಣ ತನ್ನ ವಿನಂತಿ ಹಿಂದೆ ಯಡಿಯೂರಪ್ಪನ ನೇತೃತ್ವದ ಸರ್ಕಾರ ಇರುವಾಗ ಬಹಳಷ್ಟು ದೊಡ್ಡ ಸಿಂಹಪಾಲು ನಮ್ಮ ಉಡುಪಿ ಜಿಲ್ಲೆಗೆ ಸಿಕ್ಕಿತ್ತು. ಬಹುಶಃ ಈಗ ನಮಗೆ 2 ವರ್ಷದಿಂದ ಅನ್ಯಾಯ ಆಗ್ತಿದೆ. ವಿಜಯಣ್ಣ ಮುಂದಿನ ದಿನಗಳಲ್ಲಿ ತಮ್ಮ ನೇತೃತ್ವದಲ್ಲಿ ಈಗ ಆದ ಅನ್ಯಾಯಕ್ಕೆ ತಾವು ನ್ಯಾಯ ಕೊಡುವಂತ ಕೆಲಸ ಮಾಡಬೇಕಂತ ವಿನಂತಿಯನ್ನು ಉಡುಪಿ ಜಿಲ್ಲೆಯ ಜನರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಹಿಂದೂ ಕಾರ್ಯಕರ್ತರಿರ್ಬೋದು, ನಮ್ಮ ಕಾರ್ಯಕರ್ತರಿಗೆ ಇವತ್ತು ಪೊಲೀಸ್ ಸ್ಟೇಷನ್ನ ಮೂಲಕ ಇಲಾಖೆಯ ಮೂಲಕ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡುವಂತ ಕೆಲಸ ಕಾರ್ಯ ಆಗ್ತಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಎಷ್ಟೇ ಕೇಸ್ ಹಾಕಿ ಸುಳ್ಳು ಹಾಕಿದ್ರು ಕೂಡ ನಾವಾಗಿ 5 ಜನ ಶಾಸಕರು ಒಗ್ಗಟ್ಟಾಗಿದ್ದುಕೊಂಡು ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತಿದ್ದೇವೆ. ಆದ್ರೆ ತಾವು ಮುಂದಿನ ದಿನಗಳಲ್ಲಿ ಈ ಇಲಾಖೆಯ ನಟ್ಟು ಬೋಲ್ಟ್ಗಳನ್ನು ಸರಿ ಮಾಡುವಂತ ಕೆಲಸಕ್ಕೂ ಕೂಡ ತಾವು ನಮಗೆ ಶಕ್ತಿ ನೀಡುವಂತ ಕೆಲಸ ಮಾಡಬೇಕು. ಅದರ ಜೊತೆಗೆ ಈ ಒಂದು ಯಾತ್ರೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿದರೆ ಹೆಚ್ಚು ಮಾತಾಡಲಿಕ್ಕೆ ಹೋದಲ್ಲ. ವಿಜಯಣ್ಣನವರಿಗೆ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆ ಜನರು ತಮ್ಮ ಜೊತೆಗೆ ಸದಾ ಇದ್ದೇವೆ ಎಂಬ ಮಾತನ್ನು ಈ ಒಂದು ಯಾತ್ರೆಯ ಮೂಲಕ ನಮಗೆ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕರ್ತರ ಗಮನಕ್ಕೆ, ಕಾರ್ಯಕ್ರಮದ ಬಳಿಕ ತಮಗೆಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಇದೀಗ ಬಹು ನಿರೀಕ್ಷೆಯ ಸಮಯ. ಯುವ ಜನತೆಯ ಕಣ್ಮಣಿ, ನಮ್ಮೆಲ್ಲರ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅವರು ಸಭೆಗೆ ಸಂದೇಶವನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. बोलो भारत माता की, बोलो भारत माता की। ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಪುಣ್ಯದ ಉಡುಪಿಯ ಪುಣ್ಯ ಭೂಮಿಯ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಒಂದು ಜನಾಕ್ರೋಶ ಯಾತ್ರೆ ಬಂದು ತಲುಪಿದೆ. ಬಹುಶಃ ರಾಜಕಾರಣಿಗಳು ಅಂತ ಹೇಳಿದ್ರೆ ಹೇಗಿರಬೇಕು, ರಾಜಕಾರಣಿಗಳು ಅಂತ ಒಂದು ಮಾದರಿ ಆಗಿರಬೇಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಉತ್ತಮ ರಾಜಕಾರಣಿ ಹೇಗಿರಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅಂತ ಶ್ರೇಷ್ಠ ನಾಯಕತ್ವ ಕೊಟ್ಟಿರ್ತಕ್ಕಂಥ ದೇಶದಲ್ಲಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ತರ ಇರಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ನಾವು ಮಾತನಾಡ್ತೇವೆ. ಅಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಮಾಜ ಸೇವಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ನಾವು ಇವತ್ತು ಜನಾಕ್ರೋಶ ಯಾತ್ರೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆ ಅಧ್ಯಕ್ಷರಾಗಿ ಎಲ್ಲ ನಮ್ಮ ಪಕ್ಷದ ಹೆಮ್ಮೆಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಮಂಡಲದ ಎಲ್ಲ ಅಧ್ಯಕ್ಷರು, ಎಲ್ಲ ಮೋರ್ಚಾದ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು, ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲರ ತಾಯಂದ್ರು ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ತಮಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಶ್ಪಾಲ್ ಸುವರ್ಣ ಅವರು ಮಾತನಾಡ್ತಾ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಜನಾಕ್ರೋಶ ಯಾತ್ರೆ ಶುಭ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ರಾಜ್ಯದ ಅಧ್ಯಕ್ಷರು ಶುಭ ಸಂದರ್ಭದಲ್ಲಿ ನಾವು ಬಂದಿಲ್ಲ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ 20 ತಿಂಗಳವರ ಆಡಳಿತ ವೈಖರಿಯನ್ನು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಜನಪ್ರಿಯ ಸರ್ಕಾರ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ, ಇದು ಜಾಹೀರಾತಿನ ಸರ್ಕಾರ ಆಗಿದೆ, ಜಾಹೀರಾತಿನ ಸರ್ಕಾರ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದೊಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಶೂನ್ಯ ಸರ್ಕಾರ.
ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಧರ್ಮಗಳಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತ ಹೇಳಿಕೊಂಡು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ನಂತರದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಅಲ್ಪಸಂಖ್ಯಾತರಿಂದ ಹೋಗ್ತಾ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮೊನ್ನೆ ದಿನ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರು, ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಏನು ವಿಜಯೇಂದ್ರ ಅವರೇ, ನೀವು ಹೋರಾಟಗಳನ್ನು ಕೇವಲ ಒಂದು ರಾಜಕೀಯ ಗಿಮಿಕ್ಕೋಸ್ಕರ ಮಾಡ್ತೀರಿ ಅಂತ ಹೇಳಿದ್ರು. ಅವ್ರು ಹೇಳಿದೆ ಪತ್ರಕರ್ತ ಸ್ನೇಹಿತರಿಗೆ, ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಂದು ರಾಜಕೀಯ ಗಿಮಿಕ್ ಮಾಡೋಕೆ ಯಾವುದೇ ಚುನಾವಣೆಗಳು ಈ ಸಂದರ್ಭದಲ್ಲಿ ಇಲ್ಲ, ಅಥವಾ ಯಾವ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದೇ ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಕಾಂಗ್ರೆಸ್ ನಡೆಗೆ ಕೃಷ್ಣೆಯ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಆದ್ರೆ ಅಧಿಕಾರ ಬಂದ ಮೇಲೆ ₹1 ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಮ್ಮ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಅಧಿಕಾರಕ್ಕೆ ಬರೋ ತನಕ ಮಾತ್ರ ಪಾದಯಾತ್ರೆ, ಅಧಿಕಾರ ಬಂದ ಮೇಲೆ ಮೇಕೆದಾಟನ್ನು ಮರೆತರು. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಕೂಡ ಸಂಪೂರ್ಣವಾಗಿ ಮರೆತಿದ್ದಾರೆ. ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ, ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಇವತ್ತು ಉಡುಪಿ ಜಿಲ್ಲೆ ಎಲ್ಲಿದೆ ಅಂತೇಳಿ ಗೊತ್ತಿದೆ ನಿಮಗೆ? ರಾಜ್ಯದಲ್ಲಿ ಇವತ್ತು ಉಡುಪಿ ಅಂತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಬಹುಶಃ ಉಡುಪಿ ಜಿಲ್ಲೆ ಅಂತೇಳಿ ಏನಾದರೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಉಡುಪಿ ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಗೆ 1 ಅಲ್ಲ 2 ಅಲ್ಲ 15,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು. 15,000ಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಅನುದಾನವನ್ನ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತಾನೆ. ಎಷ್ಟು ಬಾರಿ ತಾವು ಉಡುಪಿ ಜಿಲ್ಲೆಗೆ ಬಂದಿದ್ದೀರಿ? ಎಷ್ಟು ಕೋಟಿ ಅನುದಾನವನ್ನು ನೀಡಿದ್ದೀರಿ? ಎಷ್ಟು ಕೋಟಿ ಅನುದಾನ ನೀಡಿದ್ದೀರಿ? ಇವರ ಯೋಗ್ಯತೆಗೆ ಅನುದಾನವನ್ನು ಕೊಡೋದಿರಲಿ. ಗುರುಬೆ ಸುರೇಶ್ ಶೆಟ್ಟಿ ಅವರಿಗೆ ಕೇಳ್ತಾ ಇದ್ದೆ, ಕಳೆದ 15 ದಿನಗಳ ಹಿಂದೆ ನಾನು ಇಲ್ಲಿ ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ನಾನು ಗುರುಬೆ ಸುರೇಶ್ ಶೆಟ್ಟಿ ಅವರು ಬಹಳ ದಿನಗಳಿಂದ ಆ ದೇವಸ್ಥಾನದ ಮಾರಿಯಮ್ಮ ದೇವಸ್ಥಾನನ ಉದ್ಘಾಟನೆಗೆ ಬರಬೇಕು ಅಂತೇಳಿ ಬಹಳ ಅಪೇಕ್ಷೆ ವ್ಯಕ್ತಪಡಿಸಿದ ಸಂದರ್ಭ ಬಂದಿದ್ದೆ. ಸುರೇಶ್ ಶೆಟ್ಟಿ ಕೇಳಿದೆ ನಾನು, ಗುರುಬೆ ಸುರೇಶ್ ಶೆಟ್ಟಿ, ಮಾರಿಯಮ್ಮ ತಾಯಿಯ ದೇವಸ್ಥಾನಕ್ಕೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಮುಖ್ಯಮಂತ್ರಿ ಅನುದಾನ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಆಶ್ಚರ್ಯ ಆಯ್ತು ನನಗೆ ಅವ್ರ ಉತ್ತರನ ಕೇಳಿ. ಸುರೇಶ್ ಶೆಟ್ಟಿ ಹೇಳಿದ್ರು, ಮುಖ್ಯಮಂತ್ರಿಗಳ ಬಳಿ 5 ಬಾರಿ ಹೋಗಿದ್ದೆ ವಿಜಯೇಂದ್ರ ಅವರೇ, 1 ಬಿಡುಗಾಸನ್ನು ಕೂಡ ಮಾರಿಯಮ್ಮನ ದೇವಸ್ಥಾನಕ್ಕೆ ಕೊಡಲಿಲ್ಲ. ಇಂಥ ದರಿದ್ರ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು, ದರಿದ್ರ ಸರ್ಕಾರ. ಜಿಲ್ಲೆ ಯಾವುದೇ ದೇವಸ್ಥಾನ ಕೊಡಲಿಲ್ಲ. ಅದೇ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಉಡುಪಿ ಜಿಲ್ಲೆ ಅಷ್ಟೇ ಅಲ್ಲ, ಕರಾವಳಿ ಭಾಗದ ಎಲ್ಲ ದೇವಸ್ಥಾನಗಳು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು, ಮಠಮಾನ್ಯಗಳು ಕೂಡ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರ ಅನುದಾನವನ್ನು ಕೊಟ್ಟರು. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಅನ್ಕೊಂಡಿರ್ಬೇಕು, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಅನ್ಸಿರ್ಬೇಕು, ಕೇವಲ ಸಾಬ್ರಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅವರು ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯನವರು, ಈ ನಾಡಿನ ಜನತೆಯ ನಾಡಿನ ಮುಖ್ಯಮಂತ್ರಿಗಳಲ್ಲ, ಕೇವಲ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದ ಬಜೆಟ್ನಲ್ಲಿ ಸುನೀಲ್ ಇಲ್ಲೇ ವೇದಿಕೆ ಮೇಲಿದ್ದಾರೆ, ಮುಸಲ್ಮಾನರು ಹೆಣ್ಮಕ್ಳಿಗೆ ಆತ್ಮ ಸಂರಕ್ಷಣೆಗೆ ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಚಿಕೆ ಆಗಬೇಕಿತ್ತು. ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದ್ಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು. ಇವತ್ತು ಆತ್ಮರಕ್ಷಣೆಗೋಸ್ಕರ ನೀವೇನಾದ್ರೂ ಹಣ ಕೊಡಬೇಕಾಗಿದ್ರೆ ಅದು ಹಿಂದೂ ಹೆಣ್ಮಕ್ಳಿಗೆ ತಲುಪಬೇಕಾಗಿತ್ತು, ಆತ್ಮರಕ್ಷಣೆಗೋಸ್ಕರ, ಮುಸಲ್ಮಾನರ ಹೆಣ್ಮಕ್ಳಿಗಲ್ಲ.
ಮುಸಲ್ಮಾನರ ಮಕ್ಕಳು ಇವತ್ತೇನಾರೋ ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಏರಿಸಿದ್ದಾರೆ. ಯಾಕೆ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಹಿಂದೂಗಳಲ್ಲಿ ಯಾರು ಕೂಡ ಬಡವರು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಉತ್ತಮ ಶಿಕ್ಷಣನ ಉನ್ನತ ಶಿಕ್ಷಣನ ಪಡೆದುಕೊಂಡು ಸ್ವಾಭಿಮಾನದ ಬದುಕನ್ನ ಮಾಡಬೇಕು ಅಂತ ಹೇಳೋ ಅಪೇಕ್ಷೆ ಇಲ್ವಾ? ಮೌಲ್ಯಗಳಿಗೆ ಅವ್ರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿದ್ರು. ಅಷ್ಟೇ ಅಲ್ಲ, ಸರ್ಕಾರಿ ನೌಕರಿಗಳಿಗೆ ಸರ್ಕಾರಿ ಕಾಮಗಾರಿಗಳೇ 4% ರಿಸರ್ವೇಶನ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ರೆ ನಮ್ಮೆಲ್ಲ 18 ಶಾಸಕರನ್ನ ಕಾನೂನಿನ ವಿರುದ್ಧವಾಗಿ ನಮ್ಮ 18 ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡತಕ್ಕಂತ ಕೆಲಸ ಆ ಪುಣ್ಯಾತ್ಮ ಸ್ಪೀಕರ್ ಅವರು ಮಾಡಿರ್ತಕ್ಕಂಥದ್ದು. ಇವರು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ. ಬಹುಶಃ ಈ ರಾಜ್ಯದಲ್ಲಿ, ದೇಶದಲ್ಲಿ ದಲಿತರ ಹೆಸರು ಹೇಳ್ಕೊಂಡು ಅವ್ರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ಅವ್ರನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಪಕ್ಷ ಯಾವ್ದಾರು ಇದ್ರೆ ಕಾಂಗ್ರೆಸ್ ಪಕ್ಷ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮುಸಲ್ಮಾನರ ಬಗ್ಗೆ ಇಷ್ಟೆಲ್ಲ ಮೊಸಳೆ ಕಣ್ಣೀರಾಗ್ತಿರಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ 60-65 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ದೇಶದಲ್ಲಿ, ರಾಜ್ಯದಲ್ಲಿ. ಯಾಕೆ ಅವ್ರನ್ನ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಕ್ಕಂಥ ಕೆಲಸ ಮಾಡಲಿಲ್ಲ? ಗರೀಬಿ ಆಟೋ ಅಂತೇಳಿ ಘೋಷಣೆ ಕೂಗಿದ್ರು ಕಾಂಗ್ರೆಸ್ ಅವರು. ಇಂದಿರಾ ಗಾಂಧಿಯಿಂದ ಹಿಡಿದು ದೇಶದಲ್ಲಿ, ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕಾಗಲಿಲ್ಲ ಯೋಗ್ಯತೆಗೆ ಕಾಂಗ್ರೆಸ್ ಪಕ್ಷದವ್ರಿಗೆ. ಕಾಂಗ್ರೆಸ್ ಮುಖಂಡರುಗಳು ಶ್ರೀಮಂತರಾದ್ರು ಅಷ್ಟೇನೆ. ಇವತ್ತು ಮೊನ್ನೆ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು 4 ಅಂಶಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಮುಸಲ್ಮಾನರ ಓಲೈಕೆ ರಾಜಕಾರಣ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿಯನ್ನ ಬೇರೆ ಕಡೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರ, ಯಾವ ಕರ್ನಾಟಕ ಅಭಿವೃದ್ಧಿಯ ವಿಚಾರದಲ್ಲಿ ದೇಶದಲ್ಲಿ ಗುಜರಾತ್ ನಂತರದಲ್ಲಿ 2ನೇ ಸ್ಥಾನದಲ್ಲಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ 2ನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿ ವಿಚಾರದಲ್ಲಿ. ಅಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ನಂಬರ್ 1 ಅಂತ ಹೇಳಿದ್ದಾರೆ. ಈ ರೀತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಗ್ಯಾರಂಟಿಗಳ ಬಗ್ಗೆ ಬೊಬ್ಬ ಹೊಡಿತಾರೆ ಕಾಂಗ್ರೆಸ್ ಪಕ್ಷದವ್ರು. ನಾಚಿಕೆ ಆಗ್ಬೇಕು ಇವರಿಗೆ. ಉಚಿತ ಬಸ್ ಅಂತೇಳಿ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳುಗಳು ಪರದಾಡ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಇಲ್ದೇನೆ. ಬಸ್ಗಳಿಲ್ಲ. ಮತ್ತೊಂದು ಕಡೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇಲ್ಲಿವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 20 ತಿಂಗಳಲ್ಲಿ 7.5 ರೂಪಾಯಿ ಇವತ್ತು ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ. 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹಾಗಾಗಿ ಬಸ್ಗಳು ಕೂಡ ಓಡಾಡ್ತಾ ಇಲ್ಲ. ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಯಾವ ರೈತರು ತನ್ನ ಹೊಲಕ್ಕೆ ನೀರು ಹೊರಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಡೀಸೆಲ್ ಉಪಯೋಗಿಸ್ತಾನೆ. ಪಂಪ್ಸೆಟ್ಗಳಿಗೆ, ಮೋಟರ್ಗಳಿಗೆ ಡೀಸೆಲ್ ಬೆಲೆನೂ ಕೂಡ ದುಬಾರಿ ಆಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಅವನ ಹೊಲಕ್ಕೆ ಟಿಸಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಇವತ್ತು ರೈತರ ಪರವಾಗಿದ್ದೇವೆ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವ್ರ ಕಾಲದಲ್ಲಿ ಹಿಂದೆ 25,000 ಇದ್ರೆ ಇವತ್ತು 2.5 ಲಕ್ಷ 3 ಲಕ್ಷ ರೈತ ಕಟ್ಟಬೇಕಾಗಿದೆ. ಇಂಥ ಒಂದು ರೈತ ವಿರೋಧಿ, ಜನ ವಿರೋಧಿ, ಬಡವರ ವಿರೋಧಿ, ಹಿಂದೂಗಳ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಾನು ಕೇಳ್ತಾ ಇದ್ದೆ ನಮ್ಮ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಡುಪಿ ಜಿಲ್ಲೆನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಏನಾದ್ರು ಪೋಸ್ಟ್ ಮಾಡಿದ್ರೆ ಅವರ ವಿರುದ್ಧ ಮೊಕದ್ದಮೆ ಹಾಕ್ತಾ ಇದ್ದಾರೆ.
ಅವ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿರುದ್ಧ ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವ ಪತ್ರಿಕೆಗಳಲ್ಲಿ ಬರ್ತದೋ ಆ ಪತ್ರಕರ್ತರ ಮೇಲೂ ಕೂಡ ಈಗ ಕೇಸ್ ಹಾಕ್ತಕ್ಕಂಥ ದುಷ್ಟ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಬ್ಬ ಜನಪರ ಮುಖ್ಯಮಂತ್ರಿ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಹಿಟ್ಲರ್ ಸರ್ಕಾರ, ಜನವಿರೋಧಿ ಸರ್ಕಾರ. ಆ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಾನಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೊಂದು ಮಾತನ್ನ ಹೇಳ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರ ದಬ್ಬಾಳಿಕೆಗೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಕ್ಕಂಥ ದಿಟ್ಟ ನಾಯಕತ್ವ ಭಾರತೀಯ ಜನತಾ ಪಾರ್ಟಿಗಿದೆ. ಬೆಳಗ್ಗೆ ಪತ್ರಕರ್ತರು ಕೇಳ್ತಾ ಇದ್ರು, ಏನ್ ಸ್ವಾಮಿ ನೀವು ಬಿಜೆಪಿ ಅವರು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತೀರಿ, ನರೇಂದ್ರ ಮೋದಿಜಿಯಿಂದ ಹೋಗ್ತಿರಲ್ಲ ಯಾಕೆ ಅಂತ ಕೇಳಿದ್ರು. ಅವ್ರಿಗೆ ನಾ ಹೇಳಿದೆ ಪತ್ರಕರ್ತ ಸ್ನೇಹಿತರಿಗೆ, ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ. ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ, ಈ ದೇಶದ ಒಂದು ದೊಡ್ಡ ಶಕ್ತಿ. ಆ ಪುಣ್ಯಾತ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪರಿಣಾಮವಾಗಿ ಯಾವ ಭಾರತ ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವುದೇ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋದ್ರೆ ಭಿಕ್ಷಾ ಪಾತ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಮೆರಿಕ ಯಾವುದೇ ದೇಶಕ್ಕೆ ಹೋದ್ರೆ ಭಾರತದ ಪ್ರಧಾನಮಂತ್ರಿ ಯಾವಾಗ ಬಂದ್ರು ಯಾವಾಗ ಹೋದ್ರು ಯಾವ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ. ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋದ್ರು ಕೂಡ ರತ್ನ ಗಂಬಳಿ ಹಾಕಿ ಸ್ವಾಗತ ಮಾಡ್ತಾರೆ. ಜಗತ್ತಿನ ಯಾವುದೇ ಪ್ರಧಾನಮಂತ್ರಿಗೆ, ಯಾವುದೇ ದೇಶದ ಪ್ರಧಾನಮಂತ್ರಿಗೆ ಆ ದೇಶದ ಉನ್ನತ ನಾಗರಿಕ ಗೌರವ ಸಿಗಲಿಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಅರಬ್ ದೇಶಗಳು ಸೇರಿದಂತೆ ಅನೇಕ ದೇಶಗಳು, ಮೊನ್ನೆ ಶ್ರೀಲಂಕಾನು ಕೂಡ ಕೊಡ್ತು. ಆ ದೇಶದ ಉನ್ನತ ಗೌರವನ ಸಲ್ಲಿಸತಕ್ಕಂಥ ಕೆಲಸ ಆ ದೇಶಗಳು ಮಾಡಿದ್ದಾರೆ. ಯಾವ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಅವಧಿಯಲ್ಲಿ, ಅದೇ ಭಾರತ ಇವತ್ತು ಜಗತ್ತಿನ 5ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಭಾರತ ಇದು ನರೇಂದ್ರ ಮೋದಿಯ ಶಕ್ತಿಯ ಕಾರಣ, ಒಂದು ದಿಟ್ಟ ನಾಯಕತ್ವದ ಕಾರಣ. ಅದಕ್ಕೋಸ್ಕರ ನಾವು ಸಂದರ್ಭ ಮಾತನ್ನು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಏನು ಬಂಡಾಟ ಇರಬಹುದು, ಈ ಸರ್ಕಾರದ ಗುಂಡಾಗಿರಿ ಬಹಳ ದಿನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಇದೆ. ಇನ್ನೂ ಕೂಡ ಇವತ್ತು ನಮ್ಮ ಉಡುಪಿ ಜನಾಕ್ರೋಶ ಯಾತ್ರೆ ನಮ್ಮ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಬಿಜೆಪಿ ಧ್ವಜವನ್ನು ಕೊಟ್ಟು ನನಗೆ ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಈ ಸಂದರ್ಭ ಒಂದು ಭರವಸೆನ ಕೊಡ್ತೇನೆ, ಭಾರತೀಯ ಜನತಾ ಪಾರ್ಟಿನ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಮುಂದೆ ಇರತಕ್ಕಂಥ ಸವಾಲು ಹಾಗೂ ಗುರಿ, ಯಾವ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಗಲು ಅಂತ ಹೇಳಿ ಇವತ್ತು ಯಡಿಯೂರಪ್ಪನವರ ಆದಿಯಾಗಿ ವಿ.ಎಸ್. ಆಚಾರ್ಯ ಅವರು, ತಂಗ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರ ತಪಸ್ಸಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಅವಿರತ ಹೋರಾಟದ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಭದ್ರ ಬುನಾದಿಯನ್ನು ಹಾಕಿಟ್ಟಿದ್ದಾರೋ ಅಂಥ ಭಾರತೀಯ ಜನತಾ ಪಾರ್ಟಿಯನ್ನ 2028ನೇ ಇಸ್ವಿಗೆ ಅಥವಾ ಯಾವತ್ತೇ ಮುಂದಿನ ವಿಧಾನಸಭಾ ಚುನಾವಣೆ ನಡೆಯಲಿ, ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಅದಕ್ಕೆ ಪಣತೊಟ್ಟು ನಾವು ಹೊರಟಿದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪುಡಾರಿಗಳು ಕಾಂಗ್ರೆಸ್ನವರಿಗೂ, ಇವ್ರಿಗೆ ಬಡ್ಡಿ ಸಮೇತ ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಬರ್ತದೆ. ತಾವ್ಯಾರೂ ಕೂಡ ಹೆದರಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಹಾಗಾಗಿ ಸಾಕಷ್ಟು ಸಮಯ ಆಗಿದೆ. 3 ಗಂಟೆಗೆ ಚಿಕ್ಕಮಗಳೂರಲ್ಲೂ ಕೂಡ ನಮ್ಮ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಬೇಕು. ನಮ್ಮ ಕಾರ್ಯಕ್ರಮ ತುಂಬಾ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಉರಿ ಬಿಸಿಲಲ್ಲೂ ಸಹ ನೋಡಿ ಕಾರ್ಯಕರ್ತರು ಅಂದ್ರೆ ನಾನು ನೋಡ್ತಾ ಇದ್ದೆ. ನಾವು ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಆದಾಗ ನಮ್ಮ ಪಕ್ಷದ ಮುಖಂಡರು ಇಲ್ಲೇ ಶಾರ್ಟ್ ಕಟ್ ಹೊಡೆಯೋಣ ಅಂತ ಹೇಳಿದ್ರು. ಹೀಗೆ ಹೋಗ್ಬಿಡೋಣ ಸ್ವಾಮಿ, 1 ನಿಮಿಷದಲ್ಲಿ ತಲುಪ್ತೀವಿ ಅಂತೇಳಿ. ಆದ್ರೂ ಕೂಡ ನೇರವಾಗಿ 1/2 ಕಿಲೋಮೀಟರ್ ದೂರ ಆದ್ರೂ ಪರವಾಗಿಲ್ಲ, ಹಾಗೆ ಡಬಲ್ ರೋಡಲ್ಲಿ ಹಾಗೆ ಮುಂದೋಗಿ ರೌಂಡ್ ಹೊಡ್ಕೊಂಡ್ ಬಂದ್ವಿ. ನಾನು ನೋಡ್ತಾ ಇದ್ದೆ
ಹಿಂದಿನ ಕಾರ್ಯಕರ್ತರು ಹಾಗೆ ಡಿವೈಡರ್ ಜಂಪ್ ಮಾಡ್ಕೊಂಡು ಹಿಂಗೆ ಬರ್ತಾರೆ ಅನ್ಕೊಂಡಿದ್ದೆ. ಪಾಪ ತಾಯಂದ್ರು ಸಮೇತ ಎಲ್ಲರೂ ಕೂಡ ಬಿಜೆಪಿ ಧ್ವಜ ಹಿಡ್ಕೊಂಡು ಎಲ್ಲರೂ ಕೂಡ ಅದೇ ರಸ್ತೆಯಲ್ಲಿ ಮಾರ್ಗದಲ್ಲಿ ಬರ್ತಾರೆ. ಇದು ಒಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಏನು ಅನ್ನೋದನ್ನ ತಾವೆಲ್ಲರೂ ಕೂಡ ಉಡುಪಿ ಜಿಲ್ಲೆ ತೋರಿಸ್ಕೊಟ್ಟಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ಒಂದೇ ಮಾತು ಹೇಳ್ತೇನೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕ ಪ್ರಚಾರ ಅಪಪ್ರಚಾರಗಳು ನಡೀತದೆ. ಅಂದ್ರೆ ಮಾಧ್ಯಮದವ್ರನ್ನ ದೂರ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಗೊಂದಲಗಳು ಇರ್ತಕ್ಕಂಥದ್ದು ಸಹಜ. ನಾನೊಬ್ಬ ಯಡಿಯೂರಪ್ಪನವ್ರ ಮಗ ಆಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ, ಮಾಜಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಮಗನಾಗಿ ನಾನು ಮಾತನ್ನು ಹೇಳ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರ ಶ್ರಮ ಏನು, ಅವರ ಬೆವರಿನ ಶ್ರಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಯಾವ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನೂ ಕೂಡ ಇರಲಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೆವರು ಸುರಿಸಿ ತಮ್ಮ ತನು ಮನ ಧನ ಎಲ್ಲವನ್ನೂ ಅರ್ಪಣೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಇಷ್ಟು ಎತ್ತರಕ್ಕೆ ಹಾರಿಸ್ತಕ್ಕಂಥ ಕೆಲಸ ನಿಮ್ಮಂತ ಪುಣ್ಯವಂತ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಮಾಡಿದ್ದೀರಿ. ತಾಯಂದ್ರ ಆಶೀರ್ವಾದನೂ ಇದೆ. ಹಾಗಾಗಿ ನಿಮ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಯಾವುದೇ ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ತಲೆ ಎತ್ಕೊಂಡು ಓಡಾಡಬೇಕು, ಆ ರೀತಿ ಸ್ವಾಭಿಮಾನದ ಬದುಕು ಬಾಳಬೇಕು, ಆ ರೀತಿ ಪಕ್ಷವನ್ನು ಸಂಘಟನೆ ಮಾಡಿ ತೋರಿಸ್ತೇನೆ. ತಾವ್ಯಾರು ಕೂಡ ನಮ್ಮ ಜೊತೆಲಿ ಕೈ ಜೋಡಿಸಿ, ನಾನು ಕೂಡ ನಿಮ್ಮ ಜೊತೆಲಿ ಇದ್ದೇನೆ, ರಾಜ್ಯ ಪ್ರವಾಸ ಮಾಡ್ತೇನೆ, ಸಂಘಟನೆ ಮಾಡ್ತೇನೆ, ಬಿಜೆಪಿಯನ್ನು ಸ್ಪಷ್ಟ ಬಹುಮತದ ಅಧಿಕಾರಕ್ಕೆ ತರ್ತೇನೆ ನಮ್ಮ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ನನ್ನ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.